ನನಗೇನೋ ಪರ್ಸನಲ್ ಕಾಲ್ ಬಂದ್ರೆ ನೀವೇನ್ ಫೋನ್ ಎತ್ತಕ್ ಬರ್ತಾ ಇದ್ದೀರಾ? ಫೋನ್ ರಿಂಗ್ ಆಗ್ತಾ ಇತ್ತು, ಹುಡುಕ್ತೆ, ನೀನ್ ಕಾಣಿಸ್ಲಿಲ್ಲ. ಸರಿ, ದುಬೈ ಕಾಲ್ ಏನೋ ಅಂತ ಒಂದ್ ಮಾತ್ ಹೇಳೋಣ ಅನ್ಕೊಂಡೆ. ಆದ್ರೆ ನೀನೇನು ಹೀಗ್ ಗಾಬರಿ ಆಗ್ತಿದ್ಯಾ? ನಿಮ್ಮವ್ರು ಯಾರೇ ಕಾಲ್ ಮಾಡಿದ್ರು ಕೂಡ ಅವರು ಈ ಮನೆಯವರಿಗೆ ಗೊತ್ತಿರೋರೇ ಆಗಿರ್ತಾರೆ ಅಲ್ವಾ? ಹಾಗಿರುವಾಗ ಯಾಕೆ ಭಯ ಪಡ್ತೀಯಾ? ಯಾಕೆ? ನಮಗ್ ಗೊತ್ತಿಲ್ದೇ ಇರೋ ಸೀಕ್ರೆಟ್ಸ್ ಏನಾದ್ರೂ ಇದೆಯಾ? ಪರ್ಸನಲ್ಸ್ ಎಲ್ಲರಿಗೂ ಇರುತ್ತೆ. ಹೀಗ್ ಯಾರ್ದಾದ್ರೂ ಫೋನ್ ನ ಲಿಫ್ಟ್ ಮಾಡೋದು ಮ್ಯಾನರ್ಸ್ ಅಲ್ಲ. ಏನಿದು ಕಲಾವತಿ ಇಷ್ಟು ಪರ್ಸನಲ್ ಆಗಿ ತಗೊಂಡ್ಬಿಟ್ಲು? ಸಮಥಿಂಗ್ ಇಸ್ ರಾಂಗ್. ಹಲೋ, ಏನು ಫೋನ್ ಮಾಡಿದ್ರೆ ತೆಗಿಯಲ್ವಲ್ಲ? ಫೋನ್ ನಿನ್ ಹತ್ರ ಇಲ್ವಾ? ರೂಮ್ ಅಲ್ಲಿ ಇಟ್ಟಿದ್ದೆ, ಹೊರಗಡೆ ಇದ್ದೆ. ಏನ್ ಹೇಳಿ? ಏನಲ್ಲಿ ಪರಿಸ್ಥಿತಿ? ಇಲ್ಲಿ ನಾವ್ ಹೇಗ್ ಅನ್ಕೊಂಡಿದೀವೋ ಹಾಗೆ ನಡೀತಿದೆ. ನನ್ನ ದ್ವೇಷ ತೀರ್ಬೇಕು. ಆ ಕಲ್ಯಾಣಿಗೆ ಸರಿಯಾಗಿ ಏಟ್ ಕೊಡ್ಬೇಕು. ಅದೇ ಕೆಲ್ಸದಲ್ಲಿದ್ದೀನಿ. ಆದ್ರೆ ನೀನು ಪದೇ ಪದೇ ಫೋನ್ ಮಾಡ್ಬೇಡ ಸಂಪದ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಯಾರ್ ನೀನು? ಯಾರ ಜೊತೆ ಮಾತಾಡ್ತಿದ್ದೆ? ನನ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಇಲ್ಲ, ನಾನು ಎಲ್ಲ ಕೇಳಿಸ್ಕೊಂಡೆ. ನಿಜ ಹೇಳು, ನೀನು ಭ್ರಮರಾಂಬ ಅತ್ತೆ ಮೊಮ್ಮಗಳಲ್ವಾ? ಎಲ್ರೂ ಅನ್ಕೋತಿರೋ ಹಾಗೆ ಕಲಾವತಿ ಅಲ್ವಾ? ಚಿಕ್ಕಮ್ಮ ಪ್ಲೀಸ್, ನಾನು ಸಂಪದ ಕಳ್ಸಿರೋದಕ್ಕೆ ಬಂದಿರೋ. ಕಲಾವತಿ ಒಳ್ಳೆ ಪ್ಲಾನ್ ಮಾಡಿದ್ಲು, ಆದ್ರೆ ನೀನ್ ಎಲ್ಲ ಹಾಳು ಮಾಡ್ಬಿಟ್ಟೆ. ಅಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ ಯಾಕೆ ಆಗ ಓಡ್ ಹೋದೆ? ಸಮಯಕ್ಕೆ ಸರಿಯಾಗಿ ಕಲ್ಯಾಣಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವರಲ್ಲ, ನಾವು 3 ಜನ ಹಾಸ್ಪಿಟಲ್ ಸೇರ್ಕೋಬೇಕಾಗಿತ್ತು. ಕಲ್ಯಾಣಿ ನನ್ಗೇನೋ ಲಾಟ್ರಿ ಹೊಡೆದಿದೆ ಅಂತ ಹೇಳಿದ್ಲು, ಅದಕ್ಕೆ ಹೋದೆ. ಅಷ್ಟಕ್ಕೂ ಸ್ಪರ್ಧೆನಲ್ಲಿ ಹೇಗ್ ಗೆಲ್ಬೇಕು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಂಟಿ, ನೀವು ನಿಮ್ ಮಗನ್ ಸಪೋರ್ಟ್ ತಗೊಂಡ್ರೆ ಸರಿ ಹೋಗಲ್ಲ. ಓಟ್ ಕೊಂಡ್ಕೋಬೇಕು, ಮಾಯೆ ಮಾಡ್ಬೇಕು, ತುಂಬಾ ಕೆಲ್ಸ ಇದೆ ಮಾಡೋಕೆ. ಏನು? ಏನಂದೆ? ಓಟ್ ಕೊಂಡ್ಕೊಳ್ತ್ಯಾ? ಇಲ್ಲಿ ನಡೆಯೋದು ಒಂದು ಸಂಘಕ್ಕೆ ಚುನಾವಣೆ, ಅದರಲ್ಲಿ ಇದೆಲ್ಲ ನಡೆಯೋದಿಲ್ಲ. ಆದ್ರೆ ನೀನು ಸಂಪ್ರದಾಯನ ಕಲಿಬೇಕು ಅಂತ ಬಂದು ಯಾಕೆ ಕೆಲ್ಸ? ಅತ್ತೆಗೆ ಮೋಸ ಮಾಡೋ ದಾರಿ ಹೇಳ್ಕೊಡ್ತಿದ್ಯಾ? ನಾನ್ ಏನ್ ಮಾಡಿದ್ರೂನು ನನ್ ಭಾವ ಯಾರಿಗ್ ಸಪೋರ್ಟ್ ಮಾಡ್ತಾರೋ ಅವ್ರಿಗೆ ನಾನ್ ಸಪೋರ್ಟ್ ಮಾಡೋದು. ಭಾವನ ಗೆಲುವೆ ನನ್ ಗೆಲುವು. ಆಫೀಸರ್ ಅತ್ತೆ ಮೇಲಿರೋ ಪ್ರೀತಿಗೆ ಅವ್ರ ಜೊತೆ ನಿಂತಿದ್ದಾರೆ. ಅತ್ತೆ ಮೇಲೆ ನನಗೇನ್ ಕೋಪ ಇಲ್ಲ, ಆದ್ರೆ ಸಂಘಕ್ಕೆ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅಂದ್ರೆ ಏನು? ನಮ್ಮಮ್ಮನಿಂದ ಒಳ್ಳೇದೇನು ನಡೆಯಲ್ಲ ಅಂತ ಮಾತಾಡ್ತಿದ್ಯಾ? ನಮ್ಮಮ್ಮನಿಗೆ ಕೋಪ ಜಾಸ್ತಿನೇ ಹೊರತು ಏನು ಕೆಟ್ಟದಾಗಲ್ಲ.
ಆದರೂ ನಾಳೆ ಬೆಳಗ್ಗೆ ಪೂಜೆ ಆಗ್ತಿದ್ದ ಹಾಗೆ ಪದವಿ ಯಾರಿಗೆ ಬರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಆದರೂ ನಮ್ಮವರು ಇನ್ನೂ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮಧ್ಯದಲ್ಲಿ ನೀನು ಸುಮ್ಮನಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಮಾತಲ್ಲಿ ಮುಗಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೋಡಿದ್ಯಾ, ನನ್ನ ಮಗನಿಗೆ ನಾನಂದ್ರೇನೆ ಪ್ರೀತಿ, ಆಮೇಲೆ ನೀನು. ಹೌದಾ? ಸರಿ. ಕಲ್ಯಾಣ್, ಏನಾಯ್ತು? ಕಾಲು ಉಳ್ಕಿರೋ ಹಾಗಿದೆ, ತುಂಬಾ ನೋವು ಆಗ್ತಿದೆ ಆಫೀಸರ್. ಅದಕ್ಕೆ ನಡೆಯುವಾಗ ನೋಡ್ಕೊಂಡು ನಡೆಯೋಕ್ಕಾಗಲ್ವಾ? ಸರಿ ಬಾ, ನಾನು ಎತ್ಕೋತೀನಿ. ಕಲ್ಯಾಣಿ ಬೇಕಂತಾನೆ ಮಾಡ್ತಿದ್ದಾಳೆ. ಅವಳ ಹತ್ರ ಹುಷಾರಾಗಿರಿ ಆಂಟಿ. ಭಾವ ಅವಳು ಹೇಗ್ ಕುಣಿಸ್ತಾಳೋ ಹಾಗೆ ಕುಣಿತಾ ಇದ್ದಾರೆ ಅಂತ ಅರ್ಥ ಆಗ್ತಿದೆ. ಸೊ ನಮ್ ಪ್ಲಾನ್ ಯಾವಾಗ್ಲೂ ರೆಡಿಯಾಗೇ ಇರ್ಬೇಕು. ಅದೇ ವೋಟ್ ಕೊಡೋರ್ನ ಅಟ್ರಾಕ್ಟ್ ಮಾಡ್ಕೋಬೇಕು ನಾವು. ತುಂಬಾ ನೋವಾಗ್ತಿದ್ಯಾ? ನಿಮ್ ಕೈ ತಾಕಿದ ತಕ್ಷಣ ಕಮ್ಮಿ ಆಗೋಯ್ತು ಆಫೀಸರ್. ಹೌದಾ? ಒಟ್ನಲ್ಲಿ ನೀನು ನನ್ನಿಂದ ಪಾದ ಸೇವೆ ಮಾಡಿಸ್ಕೋತಾ ಇದೀಯ. ತಾವು ಬಂದು ನನ್ನ ಪಾದ ಮುಟ್ಟಿದ್ರೆ ಹೇಗೆ ಸ್ವಾಮಿ? ನೇಲ್ ಪಾಲಿಶ್ ಹಾಕುವಾಗ ನನ್ ಪಾದ ಮುಟ್ಟಿದ್ದಕ್ಕೆ ಏನಾಯ್ತು ಅನ್ನೋದನ್ನ ಮರ್ತ ಹೋದ್ರಾ? ಎಲ್ಲಾ ಬೆರಳುಗಳು ಒಂದೇ ತರ ಇರಲ್ಲ ದೇವಿ. ಹೌದಾ ಸ್ವಾಮಿ? ಆದ್ರೆ ನೀವ್ ಯಾವಾಗ್ಲೇ ನನ್ ಜೊತೆ ಪ್ರೀತಿಯಿಂದ ಇದ್ರು ಪರಿಸ್ಥಿತಿ ನಮ್ಮನ್ನ ಖುಷಿಯಾಗಿರಕ್ ಬಿಡಲ್ಲ ಅಲ್ವಾ? ಇವತ್ತಿನ ದಿನಾನ ಅಂಥ ಯಾವ ಸಮಸ್ಯೆನೂ ಬರ್ದೇ ಇರೋ ಹಾಗೆ ನಾವು ನೋಡ್ಕೋತೀವಿ. ಸ್ವಾಮಿ ಅವರು ಏನ್ ಮಾಡ್ಬೇಕು ಅಂತಿದಾರೋ? ಇನ್ನೇನಿದೆ, ದೇವಿಗೆ ಪಾದ ಸೇವೆ ಮಾಡ್ತಾ ಇದೀವಿ. ನಾನ್ ಕೇಳ್ತಾ ಇರೋದು ನನ್ ಪಾದದ ಬಗ್ಗೆನೋ ಆರ್ ನೀವ್ ಹಚ್ತಾ ಇರೋ ಆಯಿಂಟ್ಮೆಂಟ್ ಬಗ್ಗೆನೋ ಅಲ್ಲ. ನಿಮ್ ನಾದ್ನಿ ಕಲಾವತಿ ಅವರು, ನಿಮ್ಮಮ್ಮ ಅವರು, ನೀವೆಲ್ಲರೂ ಏನ್ ಪ್ಲಾನ್ ಮಾಡ್ತಿದ್ದೀರಾ ಅಂತ. ಈಗ ಟಾಪಿಕ್ ಅವಶ್ಯಕತೆ ಇದೆಯಾ?
ಅಷ್ಟಕ್ಕೂ ಇಲ್ಲಿವರೆಗೂ ನಮ್ಮ ಅಜ್ಜಿ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಅಷ್ಟು ಬೇಗ ನೀವ್ ಹೀಗ್ ಮಾಡಿದ್ರೆ ಹೇಗೆ? ಹಲೋ ಮೇಡಮ್, ನಿನಗೆ ಮುತ್ತಜ್ಜಿ ಆಗೋಕ್ಕೂ ಮುಂಚೆ ಅವರು ನನಗೆ ಅಜ್ಜಿ. ಈ ಮುದ್ದು ಮೊಮ್ಮಗ ಕೇಳಿರೋದ್ರಿಂದ ನನ್ನ ಮಾತಿಗೆ ಇಲ್ಲ ಅನ್ನೋಕ್ಕಾಗದೆ ನಾಳೆ ಅಧ್ಯಕ್ಷೆ ಮಾಡ್ತಾರೆ ಅನ್ಕೋತೀನಿ. ನೀವ್ ಅನ್ಕೊಂಡಿದ್ದು ನಡೀದೆ ಹೋದ್ರೆ? ಅಂಥ ದೊಡ್ಡ ನಷ್ಟ ಏನಾಗಲ್ಲ. ನಾನು ಅನ್ಕೊಂಡಿದ್ದು ನಡೀದೆ ಹೋದ್ರೆ ನಮ್ಮ ಅಮ್ಮನ್ನ ಸ್ಪರ್ಧೆಯಲ್ಲಿ ನಿಲ್ಸಿ ಗೆಲ್ಲಿಸ್ಕೋತೀನಿ. ಅಷ್ಟು ನಂಬಿಕೆನಾ? ನೀನೇ ನೋಡ್ತೀಯಲ್ಲ. ನಿಮ್ಗೆ ಇಷ್ಟು ನಂಬಿಕೆ ಇರುವಾಗ ನಮ್ಮಮ್ಮನ್ನ ಗೆಲ್ಲಿಸ್ತೀನಿ ಅಂತ ನನಗೂ ಅಷ್ಟೇ ನಂಬಿಕೆ ಇದೆ. ಸರಿ, ನೋಡೋಣ. ನಾಳೆ ಅಜ್ಜಿ ತಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತಾರಲ್ಲ, ಅವರು ಬಾಯಿಂದ ಬರೋದು ಒಂದೇ ಒಂದು ಹೆಸರು, ಅದು ನಮ್ಮಮ್ಮನ ಹೆಸರು. ನಿಮ್ಮಮ್ಮನ ಹೆಸರು ಹೇಳ್ತಾರೆ ಅಂತ ನೀವ್ ಅನ್ಕೊಳ್ತಿದ್ದೀರಾ, ನಮ್ಮಮ್ಮನ ಹೆಸರು ಹೇಳ್ತಾರೆ ಅಂತ ನಾನ್ ನಂಬ್ತಾ ಇದ್ದೀನಿ. ಸರಿ, ನಾಳೆ ವಿಷಯ ಅಲ್ವಾ ಅದು, ನಾಳೆ ನೋಡ್ಕೊಳ್ಳೋಣ. ಮತ್ತಿವಾಗ ಏನ್ ಮಾಡೋದು? ಏನಿದೆ, ಹೀಗೆ ಪಾದ ಸೇವೆ ಮಾಡ್ಕೊಂಡು ಜಾರ್ಬಿಡ್ತೀನಿ. ಸರಿ ಸರಿ. ಲಾಯರ್ ಸರ್, ದುಡ್ಡು ಎಷ್ಟಾದ್ರೂ ಹೇಗಾದ್ರೂ ತಗೊಂಡ್ ಬರ್ತೀನಿ. ಸಿದ್ದುನ ಬಿಡಿಸೋ ದಾರಿ ಇಲ್ವಾ? ಇಲ್ಲ ಮೇಡಮ್, ಕೇಸ್ ತುಂಬಾ ಸ್ಟ್ರಾಂಗ್ ಆಗಿ ಫೈಲ್ ಆಗಿದೆ. ಹೊರಗಡೆ ಕರ್ಕೊಂಡು ಬರೋದು ತುಂಬಾ ಕಷ್ಟ. ಜೈಲ್ ಅನ್ನೋದಿದ್ರೆ ಬೇಲ್ ಅನ್ನೋದು ಇದ್ದೇ ಇರುತ್ತಲ್ವಾ? ಅಷ್ಟು ಸೀನಿಯರ್ ಲಾಯರ್ ಆಗಿದ್ರು ನೀವು ನಮ್ ಸಿದ್ದುನ ಬಿಡ್ಸೋಕ್ಕಾಗಿಲ್ಲ ಅಂದ್ರೆ ಏನ್ ಅನ್ಕೋಬೇಕು? ಲಾಯರ್ ಬಿಡಿಸ್ಬೇಕು ಅಂದ್ರೆ ಹಾಕೋ ಕೇಸ್ ವೀಕ್ ಆಗಿರ್ಬೇಕಾಗತ್ತೆ. ನಿಮ್ ಸಿದ್ದು ಮೇಲೆ ಹಾಕಿರೋ ಕೇಸ್ಗಳನ್ನ ತುಂಬಾ ಉಪಾಯ ಮಾಡಿ ಹಾಕಿದ್ದಾರೆ. ಎಲ್ಲ ನಾನ್ ಬೇಲೇಬಲ್ ಕೇಸ್ಗಳೇ. ಅದರಿಂದಾಗಿ ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು. ನನ್ನ ಮೊಮ್ಮಗಳು ಹೆಸರಲ್ಲಿ ಯಾರೋ ಶಿವ ಪಾರ್ವತಿ ಮನೆಗೆ ಹೋಗಿದ್ದಾರೆ ಅಂದ್ರೆ ನನ್ನ ಸ್ನೇಹಿತೆ ಮನೆಯವ್ರಿಗೆ ಏನೋ ಅಪಾಯ ಕಾದಿದೆ ಅನ್ಸುತ್ತೆ. ಅದಕ್ಕೆ ಈ ಸಂಪದ ನನ್ನ ಮೊಮ್ಮಗಳನ್ನ ಬಳಸ್ಕೊತಾ ಇದ್ದಾಳೆ. ಭಗವಂತ, ನನ್ಗಿಲ್ಲಿಂದ ತಪ್ಪಿಸ್ಕೊಳ್ಳೋ ದಾರಿ ತೋರ್ಸು. ಹೌದು, ನಿನ್ನ ಅಡ್ಡ ಇಟ್ಕೊಂಡೆ ನಿನ್ನ ಮೊಮ್ಮಗಳನ್ನ ಕಳ್ಸಿರೋ ಹಾಗೆ ಡೂಪ್ಲಿಕೇಟ್ ಕಲಾವತಿನ ಕಳ್ಸಿದೀನಿ. ಆ ಮನೆಗೆ ನನ್ನ ಕಡೆಯವ್ರು ಹೋಗೋದು ನನ್ನ ಅಗತ್ಯ. ಯಾಕೆಂದ್ರೆ ನನ್ನ ಸಿದ್ದು ಜೈಲಲ್ಲಿರೋದಕ್ಕೆ ಕಾರಣ ಆ ಶೌರ್ಯ ಕಲ್ಯಾಣಿ. ಶೌರ್ಯ ಅರೆಸ್ಟ್ ಮಾಡಿರೋ ಸಿದ್ದು ಹೊರಗಡೆ ಬರಬೇಕು ಅಂದ್ರೆ ಶೌರ್ಯಗೇನೋ ಅಪಾಯ ಆಗ್ಬೇಕು. ಕಲ್ಯಾಣಿ ಅರ್ಥ ಆಗದಿರೋ ಆಪತ್ತಲ್ಲಿರ್ಬೇಕು. ಆ ಮನೆ ಎಲ್ಲ ಕಷ್ಟಗಳಿಂದ ತುಂಬ ಹೋಗ್ಬೇಕು. ಅವಾಗ ಕಲ್ಯಾಣಿ ನನ್ನ ಕಾಲ್ ಹತ್ರ ಬರ್ತಾಳೆ. ಅವಳನ್ನ ಅಡ್ಡ ಇಟ್ಕೊಂಡು ನನ್ನ ಸಿದ್ದುನ ಬಿಡಿಸ್ಕೋತೀನಿ. ಅಮ್ಮ, ಯಾರ ಮೇಲ್ ಕೋಪನೋ ಯಾರ ಮೇಲೋ ತೋರಿಸ್ದ ಹಾಗೆ ನಿನ್ ಕೋಪ ತೀರ್ಸ್ಕೊಳಕ್ಕೆ ನನ್ನ ಮೊಮ್ಮಗಳನ್ನ ಉಪಯೋಗಿಸ್ಕೋತಾ ಇದೀಯ. ನನ್ನ ಪ್ರಾಣ ಸ್ನೇಹಿತೆಗೆ ನನ್ನಿಂದ ಫೋನ್ ಮಾಡಿಸಿ ಅವ್ರಿಗೆ ತೊಂದರೆ ಕೊಡ್ತಾ ಇದೀಯ. ನಿನಗೆ ಪ್ರಾಣ ಸ್ನೇಹಿತೆ, ನನಗೆ ಅವರೆಲ್ಲ ಬದ್ಧ ಶತ್ರುಗಳು. ನನಗ್ ನಿಮ್ಮ ಮೇಲೆ ಯಾವುದೇ ದ್ವೇಷ ಇಲ್ಲ. ಇಷ್ಟಕ್ಕೂ ನಾನು ಯಾರು ಅಂತಾನೂ ನಿಮಗ್ ಗೊತ್ತಿಲ್ಲ. ದಯವಿಟ್ಟು ನಮಗ್ ತೊಂದರೆ ಕೊಡ್ಬೇಡ ಅಮ್ಮ. ನನ್ನ ದಾರಿಲಿ ನಾನು ಹೋಗ್ತೀನಿ, ಬಿಟ್ಬಿಡು. ನೀನ್ ಬಿಟ್ರೆ ಏನ್ ಮಾಡ್ತೀಯಾ? ನೇರವಾಗಿ ಶಿವ ಪಾರ್ವತಿ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ತೀಯ.
ಆ ಶೌರ್ಯನ್ ಹತ್ರ ನನ್ನ ಅರೆಸ್ಟ್ ಮಾಡಿಸಿ ಒಳಗಡೆ ಹಾಕಿಸ್ತೀಯ ಅಷ್ಟೇ ಅಲ್ವಾ? ಇಲ್ಲಮ್ಮ, ನೀನ್ ಬಿಟ್ಟಿದ ತಕ್ಷಣನೇ ನಾವ್ ಇಂಡಿಯಾದಲ್ಲೇ ಇರೋದಿಲ್ಲ. ನನ್ ಮೊಮ್ಮಗಳನ್ನ ಕರ್ಕೊಂಡು ಫಾರಿನ್ ಹೊರಟೋಗ್ತೀನಿ. ನೀವ್ ಹೋಗ್ಬೇಕು ಅಂದ್ರೆ ಇಲ್ಲಿ ನಾನ್ ಅನ್ಕೊಂಡಿರೋದು ನಡಿಬೇಕು. ಆ ಮನೆಗ್ ನಾನ್ ಕಳ್ಸಿರೋ ಕಲಾವತಿ ಆ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ಬೇಕು. ಆ ಅವಕಾಶಕ್ಕೋಸ್ಕರನೇ ಅವಳಲ್ಲಿ ಕಾಯ್ತಿದ್ದಾಳೆ. ನನ್ನ ಸಿದ್ದು ಹೊರಗಡೆ ಬರ್ಬೇಕು ಅಂದ್ರೆ ಸಿದ್ದುನ ನನ್ನ ಬೇರೆ ಮಾಡಿರೋ ಕಲ್ಯಾಣಿ ಶೌರ್ಯಗೆ ಚೇತರಿಸ್ಕೊಳ್ದಿರೋ ಏಟ್ ಕೊಡ್ಬೇಕು. ಅವ್ರನ್ನ ಮರ್ತು ಹೋಗಿದ್ದಾರೆ. ನಾನು ಅವರಿಂದ ದೂರಕ್ಕೆ ಹೊರಟೋಗಿದ್ದೀನಿ ಅನ್ಕೋತಿದ್ದಾರೆ. ಆದ್ರೆ ನಿನ್ನ ಮೊಮ್ಮಗಳು ಕಲಾವತಿ ರೂಪದಲ್ಲಿ ಏಟ್ ಕೊಡೋದಕ್ಕೆ ನನ್ ಕಡೆ ಅವಳು ಅಲ್ಲಿದ್ದಾಳೆ ಅಂತ ಅವ್ರಿಗೆ ಗೊತ್ತಿಲ್ಲ. ಏಟ್ ಬಿದ್ದ ದಿನ ಅದಕ್ಕೆ ಕಾರಣ ನಿನ್ ಮೊಮ್ಮಗಳು ಅನ್ಕೋತಾರೆ. ಅವ್ರ ದೃಷ್ಟಿ ಎಲ್ಲ ನಿಮ್ಮೇಲೆ ಹೋಗುತ್ತೆ. ನಾನು ಸಿದ್ದು ಸೇಫ್. ನಿನ್ನಿಲ್ ಕಟ್ಟಾಕಿರೋದ್ರ ಹಿಂದೆ ಇಷ್ಟು ದೊಡ್ಡ ಸ್ಟೋರಿ ಇದ್ರೆ ನೀನೇನೋ ಬೇಡ್ಕೋತಿದ್ಯಾ ಅಂತ ನಾನ್ ನಿನ್ನ ಕಳ್ಸ್ಬಿಡಕ್ಕಾಗತ್ತಾ? ಬಾಯ್ ಮುಚ್ಕೊಂಡು ಇಲ್ಲೇ ಬಿದ್ದಿರೋ. ನೋಡಮ್ಮ, ನಮ್ಮನ್ ಬಿಟ್ಬಿಡಮ್ಮ, ಪ್ಲೀಸ್ ಅಮ್ಮ, ನಮ್ಮನ್ ಬಿಟ್ಬಿಡಮ್ಮ. ಏಯ್, ಕಾಮಾಗಿದ್ರೆ ಜೀವಂತವಾಗಿರ್ತೀಯ. ಇಲ್ಲ ಅಂದ್ರೆ ನೀನ್ ಸಾಯೋದು ನಿನ್ ಮೊಮ್ಮಗಳಿಗೂ ಕೂಡ ಗೊತ್ತಾಗಲ್ಲ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಭಾವ ಭಾವ ಭಾವನ ಹತ್ರ ನಿನ್ಗೇನ್ ಕೆಲ್ಸ? ಏನೋ ಮಾತಾಡ್ಬೇಕು ಅಂತ ಬಂದೆ. ಏನಾದ್ರೂ ಮಾತಾಡೋದಿದ್ರೆ ಅವ್ರು ಹೊರಗಡೆ ಬರ್ತಾರೆ, ಮಾತಾಡು. ಆಚೆ ಇರು, ಹೋಗು. ನಿನ್ ಫೋನ್ ಮುಟ್ಟಿದ್ದಕ್ಕೆ ಕಾಮನ್ ಸೆನ್ಸ್ ಇರ್ಬೇಕು ಅಂತ ಹೇಳ್ದೆ. ಮತ್ತೆ ನಮ್ ರೂಮಿಗೆ ಬರ್ಬೇಕು ಅಂದ್ರೆ ನಿನ್ಗೂ ಸಹ ಅದಿರ್ಬೇಕಲ್ವಾ? ತುಂಬಾ ಹ್ಯಾಪಿ ಮೂಡಲ್ಲಿ ಇದೆಯಾ ಅನಿಸ್ತದೆ ಅಲ್ವಾ? ಅದಕ್ಕೆ ಎಲ್ಲಾ ಡೈಲಾಗ್ಸು ಬರ್ತಾ ಇದೆ. ಆಫೀಸರ್ ನನ್ ಪಕ್ಕದಲ್ಲಿದ್ರೆ ಸಾಕು, ನಾನ್ ಯಾವಾಗ್ಲೂ ಹ್ಯಾಪಿನೇ. ನಿನ್ ಗಂಡ ನಿನ್ನ ಎತ್ಕೊಂಡ್ ಬಂದ ಅಂತ ಖುಷಿ ಅಲ್ವಾ ನಿನಗೆ? ನೀನ್ ಬೇಕಂತಾನೆ ಆಕ್ಟಿಂಗ್ ಮಾಡ್ದೆ ಅಂತ ಪಾಪ ಭಾವಂಗ್ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನಿನ್ ಮಾತನ್ನ ನಂಬಿಟ್ಟಿದ್ದಾರೆ. ನಿನ್ನ ನಾನ್ ಏನೋ ಅನ್ಕೊಂಡಿದ್ದೆ ಕಲ್ಯಾಣಿ. ಭಾವಂಗೆ ನಿನ್ ಮೇಲೆ ಪ್ರೀತಿನೇ ಇಲ್ಲ. ಅವ್ರ ಅಮ್ಮ ಗೆಲ್ಬೇಕು ಅಂತ ನಿನ್ ಹತ್ರ ನಾಟಕ ಆಡ್ತಿದಾರ ಅಷ್ಟೇ. ಆಫೀಸರ್ಗೆ ನನ್ ಮೇಲಿರೋ ಪ್ರೀತಿ ಬಗ್ಗೆ ನೀನ್ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತು. ಹೋಗಿ ಕೆಲ್ಸ ನೋಡ್ಕೊ. ಹೌದಾ? ಆಂಟಿನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ ನೋಡು. ಭಾವಂಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತಾಗುತ್ತೆ. ಏನಿದು, ನಿನ್ನೆ ಮೊನ್ನೆ ಬಂದಿರೋಳು ಆಫೀಸರ್ ಬಗ್ಗೆ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾಳೆ. ನಿಜವಾಗ್ಲೂ ಆಫೀಸರ್ ನನ್ ಮೇಲೆ ಪ್ರೀತಿ ಇರೋ ಹಾಗೆ ನಾಟಕ ಮಾಡ್ತಿದ್ದಾರ? ಛೇ, ಆಫೀಸರ್ ಯಾವತ್ತೂ ಹಾಗೆ ಮಾಡಲ್ಲ. ಪ್ರೀತಿ ಮಾಡ್ತಾರೆ ಹೊರತು ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡೋದ್ ಗೊತ್ತಿಲ್ಲ. ನನ್ನ ಅನುಮಾನ ಬಗೆಹರಿಸೋಕಲ್ದೆ ಹೋದ್ರು ಕಲಾವತಿಗಿರೋ ಅನುಮಾನ ಬಗೆಹರಿಸೋಕಾದ್ರೂ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ತೀನಿ.
ಕಲ್ಯಾಣಿ, ನನ್ನ ಶರ್ಟ್ಗಳೆಲ್ಲ ಏನಾಯ್ತು? ಅದೆಲ್ಲದನ್ನು ಗಂಜಿ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ.